ಹಾಯ್ ಫ್ರೆಂಡ್ಸ್, ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ನಿಮ್ಮ ಸ್ಟೇಟಸ್ಸಿಗೆ ಹಾಕೊಳ್ಳುವಾಗ ಅದಕ್ಕೆ ನಿಮ್ಮ ಲೊಕೇಶನನ್ನು ಯಾವುದೇ ಲೊಕೇಶನನ್ನು ಅದಕ್ಕೆ ಆ್ಯಡ್ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಅಪ್ಲೋಡ್ ಮಾಡ್ಬೋದು. ಯಾವ ರೀತಿಯಾಗಿ ಫೋಟೋಸ್ ಆ್ಯಂಡ್ ವೀಡಿಯೋಸಿಗೆ ಲೊಕೇಶನನ್ನು ಆ್ಯಡ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ ಫ್ರೆಂಡ್ಸ್. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಆದಮೇಲೆ ಕೆಳಗಡೆ ನೋಡಿ ಚಾಟ್ಸ್ ಅಪ್ಡೇಟ್ಸ್ ಅಂತ ಇದೆ. ಅಲ್ಲಿ ಚಾಟ್ಸ್ ಪಕ್ಕದಲ್ಲಿ ಅಪ್ಡೇಟ್ಸ್ ಇದೆಯಲ್ವಾ, ಅದ್ರ ಮೇಲ್ಗಡೆ ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಕೆಳಗಡೆ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಸಿಂಬಲ್ ಇದೆ, ಅದ್ರ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಗ್ರೀನ್ ಕಲರಲ್ಲಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಫೋಟೋಸ್ ಅಥವಾ ವೀಡಿಯೋಸನ್ನು ಆಯ್ಕೆ ಮಾಡಲಿಕ್ಕೆ ನಿಮಗೆ ಆಪ್ಷನ್ಸ್ಗಳು ಕಾಣಿಸ್ತವೆ. ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ಫೋಟೋವನ್ನು ಸ್ಟೇಟಸ್ ಹಾಕಬೇಕು ಅಂತಿದ್ರೆ ಅಥವಾ ಯಾವ ವೀಡಿಯೋನ ಸ್ಟೇಟಸ್ ಹಾಕಬೇಕು ಅಂತಿದ್ರೆ ಆ ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಒಂದು ಫೋಟೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಫೋಟೋನ ಕ್ಲಿಕ್ ಮಾಡಿದರೆ ಅದು ಬರುತ್ತೆ ಇಲ್ಲಿ. ನಂತರ ನೀವು ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ನಿಮಗೆ 5 ಆಪ್ಷನ್ಸ್ಗಳು ಇರ್ತವೆ. ಮೊದಲನೇದು ಮ್ಯೂಸಿಕನ್ನು ಆ್ಯಡ್ ಮಾಡೋದು, ಹಾಗೆ ಕ್ರಾಪ್ ಮಾಡೋದು, ಹಾಗೆ ಫ್ರೆಂಡ್ಸ್ ಮೂರನೇ ಆಪ್ಷನ್ ಸ್ಟಿಕ್ಕರ್ಸ್ ಇಮೇಜನ್ನು ಆ್ಯಡ್ ಮಾಡುವಂಥ ಒಂದು ಸಿಂಬಲ್ ಇದೆ. ಆ ಸ್ಟಿಕ್ಕರ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಆ್ಯಡ್ ಯೂವರ್ಸ್ ಅಂತ ಇದೆ, ಹಾಗೆ 13:36 ಟೈಮ್ ಕೂಡ ಕಾಣಿಸ್ತಿದೆ. ಅದ್ರ ಕೆಳಗಡೆ ನೋಡಿ ಲೊಕೇಶನ್ ಅಂತ ಇದೆ. ಆ ಲೊಕೇಶನ್ ಮೇಲ್ಗಡೆ ಕ್ಲಿಕ್ ಮಾಡಿ. ನೀವು ಫಸ್ಟ್ ಟೈಮ್ ಕ್ಲಿಕ್ ಮಾಡ್ತಿದ್ದೀರಾ ಅಂತಂದರೆ ಪರ್ಮಿಷನ್ನ ಕೇಳುತ್ತೆ. ಪರ್ಮಿಷನ್ಗೆ ಅಲೋವನ್ನು ಕೊಡಿ ಫ್ರೆಂಡ್ಸ್. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇದೆ. ನೀವು ಇಲ್ಲಿ ನಿಮಗೆ ಯಾವ ಲೊಕೇಶನ್ ಬೇಕೋ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಪೂರ್ತಿ ಮ್ಯಾಪ್ ತೋರಿಸುತ್ತೆ. ನಿಮಗೆ ಬೇಕಾಗಿರುವಂಥ ಲೊಕೇಶನನ್ನು ಆಯ್ಕೆಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮೇಲ್ಗಡೆ ಸೆಲೆಕ್ಟ್ ಲೊಕೇಶನ್ ಕೆಳಗಡೆ ಒಂದು 4 ಬಾಕ್ಸ್ ಥರ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಝೂಮ್ ಆಗುತ್ತೆ. ನಂತರ ರೆಡ್ ಕಲರ್ ಲೊಕೇಶನ್ ಪಾಯಿಂಟ್ ಬರುತ್ತೆ. ಆ ಪಾಯಿಂಟನ್ನು ನೀವು ಎಲ್ಲಿ ಬೇಕು ಅಲ್ಲಿ ಸರಿಸಿ ಇಟ್ಕೊಳ್ಳಿ. ನೀವು ಎಲ್ಲಿ ಬೇಕಾದರೂ ಅದನ್ನು ತಗೊಂಡೋಗಿ ಕೂರಿಸ್ಕೋಬೋದು. ಈ ರೀತಿ ನೋಡಿ ಆ ಲೊಕೇಶನ್ ನಿಮಗೆ ಯಾವ ಪ್ಲೇಸನ್ನು ಶೇರ್ ಮಾಡಬೇಕು ಅಂತಿದ್ರೆ ಆ ಕಡೆ ತಗೊಂಡೋಗಿ ಇಟ್ಕೊಳ್ಳಿ. ನಂತರ ಆ ಒಂದು ರೆಡ್ ಕಲರ್ ಪಾಯಿಂಟ್ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಂಡ್ ದಿಸ್ ಲೊಕೇಶನ್ ಅಂತ ಬರುತ್ತೆ ಫ್ರೆಂಡ್ಸ್. ಸೆಂಡ್ ದಿಸ್ ಲೊಕೇಶನ್ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇದಿಷ್ಟನ್ನು ಮಾಡಿದರೆ ನಿಮ್ಮ ಲೊಕೇಶನಲ್ಲಿ ಬರುತ್ತೆ. ಇದನ್ನು ಝೂಮ್ ಮಾಡ್ಕೊಳ್ಬೋದು. 2 ಬೆರಳಿಂದ ಹಿಡ್ಕೊಂಡು ಆ ಒಂದು ಲೊಕೇಶನ್ ನೇಮು ಎಲ್ಲ ಇರುತ್ತಲ್ವ, ಅದನ್ನು ಈ ರೀತಿ ವೈಟ್ ಕಲರಲ್ಲಿ ಇರುತ್ತೆ. ಅದನ್ನು 2 ಬೆರಳಿಂದ ಈ ರೀತಿ ನೋಡಿ, 2 ಬೆರಳಿಂದ ಈ ಥರ ಝೂಮ್ ಬೇಕಾದರೆ ಝೂಮನ್ನು ಮಾಡ್ಕೊಳ್ಬೋದು. ಅದನ್ನು ಸಣ್ಣ ಬೇಕಾದರೆ ಸಣ್ಣನ್ನು ಮಾಡ್ಕೊಳ್ಬೋದು. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ. ಈಗ ಝೂಮನ್ನು ಮಾಡಿದ್ದೀನಿ ನೋಡಿ ನಾನು. ಅಲ್ಲಿ ಎಲ್ಲ ಕೂಡ ಕಾಣಿಸ್ತಾ ಇದೆ. ತಲಗೇರಿ, ಗೋಕರ್ಣ, ಕರ್ನಾಟಕ, ಹಾಗೆ ಪಿನ್ ಕೋಡ್ ಆಗಿರ್ಬೋದು, ಇಂಡಿಯಾ ಎಲ್ಲ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಆದಮೇಲೆ ನಂತರ ನೀವು ಇದನ್ನು ವಾಟ್ಸಪ್ ಸ್ಟೇಟಸ್ಸಿಗೆ ಸೆಂಡನ್ನು ಮಾಡ್ಬೋದು. ಇಲ್ಲಿ ನಂತರ ಕೆಳಗಡೆ ಸೆಂಡ್ ಬಟನ್ ಇದೆಯಲ್ವ, ಸೆಂಡ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಂಡ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ಒಂದು ಫೋಟೋ ಜೊತೆ ಲೊಕೇಶನ್ ಕೂಡ ಶೇರ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿದ್ರಲ್ವ ಲೊಕೇಶನನ್ನು ಯಾವ ರೀತಿಯಾಗಿ ನಿಮ್ಮ ವಾಟ್ಸಪ್ಪಿಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.